ಭಾರತದ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಹೊರಟಿರುವ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಕರ್ನಾಟಕ ಪ್ರೈಮ್ ಟೈಮ್ ನಲ್ಲೇ ಅನೇಕ ಉದಾಹರಣೆ ಸಮೇತ ವಿವರಿಸಿದ್ದೇವೆ. ಅಲ್ಲಿ ಆಚೆ ಹೋಗಿ ಯುದ್ಧ ಮಾಡೋದು ಬೇಕಾಗಿಲ್ಲ, ಅಲ್ಲಿನ ಆರ್ಥಿಕ ಪರಿಸ್ಥಿತಿಯ ಪಾಕಿಸ್ತಾನವನ್ನ ಮುಳುಗಿಸುವ ಹಂತಕ್ಕೆ ತಲುಪಿಯಾಗಲಿ. ಅಲ್ಲಿನ ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವ ವಸ್ತುಗಳನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ, ಹಣದುಬ್ಬರ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದಕ್ಕೆ ಮತ್ತೆ ಒಂದಷ್ಟು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ಮೊಟ್ಟೆ, ಪಾಕಿಸ್ತಾನದಲ್ಲಿ ಅಲ್ಲಿನ ಜನ ಒಂದು ಮೊಟ್ಟೆ ಖರೀದಿ ಮಾಡಬೇಕಂದ್ರೆ ಬರೋಬ್ಬರಿ 30 ರೂಪಾಯಿ ಖರ್ಚು ಮಾಡಬೇಕು. 1 ಕೆಜಿ ಚಿಕನ್ ಕೊಡಬೇಕು ಅಂದ್ರೆ ಬರೋಬ್ಬರಿ 1446 ರೂಪಾಯಿ 1 ಕೆಜಿ ಚಿಕನ್ಗೆ. ಕೇವಲ ಒಂದೇ 1 ಕೆಜಿ ಚಿಕನ್. ಮಟನ್ ನ ಬೆಲೆ ಅಂತೂ ಅದಕ್ಕಿಂತ ದುಬಾರಿ. 1 ಕೆಜಿ ಮಟನ್ಗೆ 1765 ರೂಪಾಯಿ ಆಗತ್ತೆ. ಇನ್ನು ಅಡುಗೆ ಎಣ್ಣೆ 500 ರೂಪಾಯಿ 1 ಲೀಟರ್. 1 ಕೆಜಿ ತುಪ್ಪ, ಅದೆಷ್ಟು ಜನ ತಿನ್ನೋಕೆ ಅರ್ಹರಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ 1 ಕೆಜಿ ತುಪ್ಪಕ್ಕೆ ಬರೋಬ್ಬರಿ 2800 ರೂಪಾಯಿ ಇದೆ ಪಾಕಿಸ್ತಾನದಲ್ಲಿ. 1 ಕೆಜಿ ನಿಂಬೆ ಹಣ್ಣಿನ ಬೆಲೆ 1000 ರೂಪಾಯಿ. 1 ಕೆಜಿ ಸಕ್ಕರೆ, ಟೀ ಕುಡಿಸಿದ್ವಿ ಭಾರತಕ್ಕೆ ಅಂತ ಹೇಳಿ ಒಣಜಂಬ ಕೊಚ್ಕೊಳ್ಳುವ ಪಾಕಿಸ್ತಾನದಲ್ಲಿ ಟೀಗೆ ಹಾಕೋ ಸಕ್ಕರೆ 1 ಕೆಜಿಗೆ ಬರೋಬ್ಬರಿ 660 ರೂಪಾಯಿ ಇದೆ. 1 ಲೀಟರ್ ಹಾಲಿಗೆ 150 ರೂಪಾಯಿ ಇದೆ. 1 ಕೆಜಿ ಅಕ್ಕಿ ಕೊಡಬೇಕು ಅಂದ್ರೆ ಬರೋಬ್ಬರಿ 275 ರೂಪಾಯಿ. ತೊಗರಿ ಬೇಳೆ 380 ರೂಪಾಯಿ. 1 ಕೆಜಿ ಸೇಬು 500 ರೂಪಾಯಿ. ಇದು ಬೇಸಿಕ್ ಅಷ್ಟೇ, ಬೇಸಿಕ್. ಇನ್ನು ಪ್ರತಿನಿತ್ಯ ಬಳಸುವ ಪ್ರತಿಯೊಂದು ಪದಾರ್ಥದ ಬೆಲೆ ಕೂಡ ಪಾಕಿಸ್ತಾನದಲ್ಲಿ ಗಗನಕ್ಕೆ ಇದೆ. ಹೀಗಾಗಿ ಆಹಾರದ ಪೊಟ್ಟಣಗಳನ್ನು, ಕಿಟ್ಗಳನ್ನು ಅಥವಾ ದಿನಸಿ ಪದಾರ್ಥವನ್ನು ಟ್ರಕ್ಗಳಲ್ಲಿ ತುಂಬಿಕೊಂಡು ಭಿಕ್ಷೆ ಹಾಕ್ಲಿಕ್ಕೆ ಹೋದ್ರೆ ಅಲ್ಲಿನ ಜನ ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಅದನ್ನ ಇಸ್ಕೊಳ್ಳೋ ಪ್ರಯತ್ನವನ್ನ, ಕಸತ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದು ಪಾಕಿಸ್ತಾನದ ಅಸಲಿ ಪರಿಸ್ಥಿತಿ. ಭಾರತದ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಹೊರಟಿರುವ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಕರ್ನಾಟಕ ಪ್ರೈಮ್ ಟೈಮ್ ನಲ್ಲೇ ಅನೇಕ ಉದಾಹರಣೆ ಸಮೇತ ವಿವರಿಸಿದ್ದೇವೆ. ಅಲ್ಲಿ ಆಚೆ ಹೋಗಿ ಯುದ್ಧ ಮಾಡೋದು ಬೇಕಾಗಿಲ್ಲ, ಅಲ್ಲಿನ ಆರ್ಥಿಕ ಪರಿಸ್ಥಿತಿಯ ಪಾಕಿಸ್ತಾನವನ್ನ ಮುಳುಗಿಸುವ ಹಂತಕ್ಕೆ ತಲುಪಿಯಾಗಲಿ. ಅಲ್ಲಿನ ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವ ವಸ್ತುಗಳನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ, ಹಣದುಬ್ಬರ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದಕ್ಕೆ ಮತ್ತೆ ಒಂದಷ್ಟು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ಮೊಟ್ಟೆ, ಪಾಕಿಸ್ತಾನದಲ್ಲಿ ಅಲ್ಲಿನ ಜನ ಒಂದು ಮೊಟ್ಟೆ ಖರೀದಿ ಮಾಡಬೇಕಂದ್ರೆ ಬರೋಬ್ಬರಿ 30 ರೂಪಾಯಿ ಖರ್ಚು ಮಾಡಬೇಕು. 1 ಕೆಜಿ ಚಿಕನ್ ಕೊಡಬೇಕು ಅಂದ್ರೆ ಬರೋಬ್ಬರಿ 1446 ರೂಪಾಯಿ 1 ಕೆಜಿ ಚಿಕನ್ಗೆ. ಕೇವಲ ಒಂದೇ 1 ಕೆಜಿ ಚಿಕನ್. ಮಟನ್ ನ ಬೆಲೆ ಅಂತೂ ಅದಕ್ಕಿಂತ ದುಬಾರಿ. 1 ಕೆಜಿ ಮಟನ್ಗೆ 1765 ರೂಪಾಯಿ ಆಗತ್ತೆ. ಇನ್ನು ಅಡುಗೆ ಎಣ್ಣೆ 500 ರೂಪಾಯಿ 1 ಲೀಟರ್. 1 ಕೆಜಿ ತುಪ್ಪ, ಅದೆಷ್ಟು ಜನ ತಿನ್ನೋಕೆ ಅರ್ಹರಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ 1 ಕೆಜಿ ತುಪ್ಪಕ್ಕೆ ಬರೋಬ್ಬರಿ 2800 ರೂಪಾಯಿ ಇದೆ ಪಾಕಿಸ್ತಾನದಲ್ಲಿ. 1 ಕೆಜಿ ನಿಂಬೆ ಹಣ್ಣಿನ ಬೆಲೆ 1000 ರೂಪಾಯಿ. 1 ಕೆಜಿ ಸಕ್ಕರೆ, ಟೀ ಕುಡಿಸಿದ್ವಿ ಭಾರತಕ್ಕೆ ಅಂತ ಹೇಳಿ ಒಣಜಂಬ ಕೊಚ್ಕೊಳ್ಳುವ ಪಾಕಿಸ್ತಾನದಲ್ಲಿ ಟೀಗೆ ಹಾಕೋ ಸಕ್ಕರೆ 1 ಕೆಜಿಗೆ ಬರೋಬ್ಬರಿ 660 ರೂಪಾಯಿ ಇದೆ. 1 ಲೀಟರ್ ಹಾಲಿಗೆ 150 ರೂಪಾಯಿ ಇದೆ. 1 ಕೆಜಿ ಅಕ್ಕಿ ಕೊಡಬೇಕು ಅಂದ್ರೆ ಬರೋಬ್ಬರಿ 275 ರೂಪಾಯಿ. ತೊಗರಿ ಬೇಳೆ 380 ರೂಪಾಯಿ. 1 ಕೆಜಿ ಸೇಬು 500 ರೂಪಾಯಿ. ಇದು ಬೇಸಿಕ್ ಅಷ್ಟೇ, ಬೇಸಿಕ್. ಇನ್ನು ಪ್ರತಿನಿತ್ಯ ಬಳಸುವ ಪ್ರತಿಯೊಂದು ಪದಾರ್ಥದ ಬೆಲೆ ಕೂಡ ಪಾಕಿಸ್ತಾನದಲ್ಲಿ ಗಗನಕ್ಕೆ ಇದೆ. ಹೀಗಾಗಿ ಆಹಾರದ ಪೊಟ್ಟಣಗಳನ್ನು, ಕಿಟ್ಗಳನ್ನು ಅಥವಾ ದಿನಸಿ ಪದಾರ್ಥವನ್ನು ಟ್ರಕ್ಗಳಲ್ಲಿ ತುಂಬಿಕೊಂಡು ಭಿಕ್ಷೆ ಹಾಕ್ಲಿಕ್ಕೆ ಹೋದ್ರೆ ಅಲ್ಲಿನ ಜನ ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಅದನ್ನ ಇಸ್ಕೊಳ್ಳೋ ಪ್ರಯತ್ನವನ್ನ, ಕಸತ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದು ಪಾಕಿಸ್ತಾನ. ಭಾರತದ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಹೊರಟಿರುವ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಕರ್ನಾಟಕ ಪ್ರೈಮ್ ಟೈಮ್ ನಲ್ಲೇ ಅನೇಕ ಉದಾಹರಣೆ ಸಮೇತ ವಿವರಿಸಿದ್ದೇವೆ. ಅಲ್ಲಿ ಆಚೆ ಹೋಗಿ ಯುದ್ಧ ಮಾಡೋದು ಬೇಕಾಗಿಲ್ಲ, ಅಲ್ಲಿನ ಆರ್ಥಿಕ ಪರಿಸ್ಥಿತಿಯ ಪಾಕಿಸ್ತಾನವನ್ನ ಮುಳುಗಿಸುವ ಹಂತಕ್ಕೆ ತಲುಪಿಯಾಗಲಿ. ಅಲ್ಲಿನ ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವ ವಸ್ತುಗಳನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ, ಹಣದುಬ್ಬರ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದಕ್ಕೆ ಮತ್ತೆ ಒಂದಷ್ಟು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ಮೊಟ್ಟೆ, ಪಾಕಿಸ್ತಾನದಲ್ಲಿ ಅಲ್ಲಿನ ಜನ ಒಂದು ಮೊಟ್ಟೆ ಖರೀದಿ ಮಾಡಬೇಕಂದ್ರೆ ಬರೋಬ್ಬರಿ 30 ರೂಪಾಯಿ ಖರ್ಚು ಮಾಡಬೇಕು. 1 ಕೆಜಿ ಚಿಕನ್ ಕೊಡಬೇಕು ಅಂದ್ರೆ ಬರೋಬ್ಬರಿ 1446 ರೂಪಾಯಿ 1 ಕೆಜಿ ಚಿಕನ್ಗೆ. ಕೇವಲ ಒಂದೇ 1 ಕೆಜಿ ಚಿಕನ್. ಮಟನ್ ನ ಬೆಲೆ ಅಂತೂ ಅದಕ್ಕಿಂತ ದುಬಾರಿ. 1 ಕೆಜಿ ಮಟನ್ಗೆ 1765 ರೂಪಾಯಿ ಆಗತ್ತೆ. ಇನ್ನು ಅಡುಗೆ ಎಣ್ಣೆ 500 ರೂಪಾಯಿ 1 ಲೀಟರ್.
1 ಕೆಜಿ ತುಪ್ಪ, ಅದೆಷ್ಟು ಜನ ತಿನ್ನೋಕೆ ಅರ್ಹರಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ 1 ಕೆಜಿ ತುಪ್ಪಕ್ಕೆ ಬರೋಬ್ಬರಿ 2,800 ರೂಪಾಯಿ ಇದೆ ಪಾಕಿಸ್ತಾನದಲ್ಲಿ. 1 ಕೆಜಿ ನಿಂಬೆ ಹಣ್ಣಿನ ಬೆಲೆ 1,000 ರೂಪಾಯಿ. 1 ಕೆಜಿ ಸಕ್ಕರೆ, ಟೀ ಕುಡಿಸಿದ್ವಿ ಭಾರತಕ್ಕೆ ಅಂತ ಹೇಳಿ ಒಣಜಂಬ ಕೊಚ್ಕೊಳ್ಳುವ ಪಾಕಿಸ್ತಾನದಲ್ಲಿ ಟೀಗೆ ಹಾಕೋ ಸಕ್ಕರೆ 1 ಕೆಜಿಗೆ ಬರೋಬ್ಬರಿ 660 ರೂಪಾಯಿ ಇದೆ. 1 ಲೀಟರ್ ಹಾಲಿಗೆ 150 ರೂಪಾಯಿ ಇದೆ. 1 ಕೆಜಿ ಅಕ್ಕಿ ಕೊಡಬೇಕು ಅಂದ್ರೆ ಬರೋಬ್ಬರಿ 275 ರೂಪಾಯಿ. ತೊಗರಿ ಬೇಳೆ 380 ರೂಪಾಯಿ. 1 ಕೆಜಿ ಸೇಬು 500 ರೂಪಾಯಿ. ಇದು ಬೇಸಿಕ್ ಅಷ್ಟೇ, ಬೇಸಿಕ್. ಇನ್ನು ಪ್ರತಿನಿತ್ಯ ಬಳಸುವ ಪ್ರತಿಯೊಂದು ಪದಾರ್ಥದ ಬೆಲೆ ಕೂಡ ಪಾಕಿಸ್ತಾನದಲ್ಲಿ ಗಗನಕ್ಕೆ ಇದೆ. ಹೀಗಾಗಿ ಆಹಾರದ ಪೊಟ್ಟಣಗಳನ್ನೋ, ಕಿಟ್ಗಳನ್ನೋ ಅಥವಾ ದಿನಸಿ ಪದಾರ್ಥವನ್ನು ಟ್ರಕ್ಗಳಲ್ಲಿ ತುಂಬಿಕೊಂಡು ಭಿಕ್ಷೆ ಹಾಕ್ಲಿಕ್ಕೆ ಹೋದ್ರೆ ಅಲ್ಲಿನ ಜನ ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಅದನ್ನ ಇಸ್ಕೊಳ್ಳೋ ಪ್ರಯತ್ನವನ್ನ, ಕಸತ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದು ಪಾಕಿಸ್ತಾನದ ಅಸಲಿ ಪರಿಸ್ಥಿತಿ. ಭಾರತದ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಹೊರಟಿರುವ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಕರ್ನಾಟಕ ಪ್ರೈಮ್ ಟೈಮ್ ನಲ್ಲೇ ಅನೇಕ ಉದಾಹರಣೆ ಸಮೇತ ವಿವರಿಸಿದ್ದೇವೆ. ಅಲ್ಲಿ ಆಚೆ ಹೋಗಿ ಯುದ್ಧ ಮಾಡೋದು ಬೇಕಾಗಿಲ್ಲ, ಅಲ್ಲಿನ ಆರ್ಥಿಕ ಪರಿಸ್ಥಿತಿಯ ಪಾಕಿಸ್ತಾನವನ್ನ ಮುಳುಗಿಸುವ ಹಂತಕ್ಕೆ ತಲುಪಿಯಾಗಲಿ. ಅಲ್ಲಿನ ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವ ವಸ್ತುಗಳನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ, ಹಣದುಬ್ಬರ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದಕ್ಕೆ ಮತ್ತೆ ಒಂದಷ್ಟು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ಮೊಟ್ಟೆ, ಪಾಕಿಸ್ತಾನದಲ್ಲಿ ಅಲ್ಲಿನ ಜನ ಒಂದು ಮೊಟ್ಟೆ ಖರೀದಿ ಮಾಡಬೇಕಂದ್ರೆ ಬರೋಬ್ಬರಿ 30 ರೂಪಾಯಿ ಖರ್ಚು ಮಾಡಬೇಕು. 1 ಕೆಜಿ ಚಿಕನ್ ಕೊಡಬೇಕು ಅಂದ್ರೆ ಬರೋಬ್ಬರಿ 1,446 ರೂಪಾಯಿ 1 ಕೆಜಿ ಚಿಕನ್ಗೆ. ಕೇವಲ ಒಂದೇ 1 ಕೆಜಿ ಚಿಕನ್. ಮಟನ್ ನ ಬೆಲೆ ಅಂತೂ ಅದಕ್ಕಿಂತ ದುಬಾರಿ. 1 ಕೆಜಿ ಮಟನ್ಗೆ 1,765 ರೂಪಾಯಿ ಆಗತ್ತೆ. ಇನ್ನು ಅಡುಗೆ ಎಣ್ಣೆ 500 ರೂಪಾಯಿ 1 ಲೀಟರ್. 1 ಕೆಜಿ ತುಪ್ಪ, ಅದೆಷ್ಟು ಜನ ತಿನ್ನೋಕೆ ಅರ್ಹರಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ 1 ಕೆಜಿ ತುಪ್ಪಕ್ಕೆ ಬರೋಬ್ಬರಿ 2,800 ರೂಪಾಯಿ ಇದೆ ಪಾಕಿಸ್ತಾನದಲ್ಲಿ. 1 ಕೆಜಿ ನಿಂಬೆ ಹಣ್ಣಿನ ಬೆಲೆ 1,000 ರೂಪಾಯಿ. 1 ಕೆಜಿ ಸಕ್ಕರೆ, ಟೀ ಕುಡಿಸಿದ್ವಿ ಭಾರತಕ್ಕೆ ಅಂತ ಹೇಳಿ ಒಣಜಂಬ ಕೊಚ್ಕೊಳ್ಳುವ ಪಾಕಿಸ್ತಾನದಲ್ಲಿ ಟೀಗೆ ಹಾಕೋ ಸಕ್ಕರೆ 1 ಕೆಜಿಗೆ ಬರೋಬ್ಬರಿ 660 ರೂಪಾಯಿ ಇದೆ. 1 ಲೀಟರ್ ಹಾಲಿಗೆ 150 ರೂಪಾಯಿ ಇದೆ. 1 ಕೆಜಿ ಅಕ್ಕಿ ಕೊಡಬೇಕು ಅಂದ್ರೆ ಬರೋಬ್ಬರಿ 275 ರೂಪಾಯಿ. ತೊಗರಿ ಬೇಳೆ 380 ರೂಪಾಯಿ. 1 ಕೆಜಿ ಸೇಬು 500 ರೂಪಾಯಿ. ಇದು ಬೇಸಿಕ್ ಅಷ್ಟೇ, ಬೇಸಿಕ್. ಇನ್ನು ಪ್ರತಿನಿತ್ಯ ಬಳಸುವ ಪ್ರತಿಯೊಂದು ಪದಾರ್ಥದ ಬೆಲೆ ಕೂಡ ಪಾಕಿಸ್ತಾನದಲ್ಲಿ ಗಗನಕ್ಕೆ ಇದೆ. ಹೀಗಾಗಿ ಆಹಾರದ ಪೊಟ್ಟಣಗಳನ್ನೋ, ಕಿಟ್ಗಳನ್ನೋ ಅಥವಾ ದಿನಸಿ ಪದಾರ್ಥವನ್ನು ಟ್ರಕ್ಗಳಲ್ಲಿ ತುಂಬಿಕೊಂಡು ಭಿಕ್ಷೆ ಹಾಕ್ಲಿಕ್ಕೆ ಹೋದ್ರೆ ಅಲ್ಲಿನ ಜನ ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಅದನ್ನ ಇಸ್ಕೊಳ್ಳೋ ಪ್ರಯತ್ನವನ್ನ, ಕಸತ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದು ಪಾಕಿಸ್ತಾನದ ಅಸಲಿ ಪರಿಸ್ಥಿತಿ. ಭಾರತದ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಹೊರಟಿರುವ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಕರ್ನಾಟಕ ಪ್ರೈಮ್ ಟೈಮ್ ನಲ್ಲೇ ಅನೇಕ ಉದಾಹರಣೆ ಸಮೇತ ವಿವರಿಸಿದ್ದೇವೆ. ಅಲ್ಲಿ ಆಚೆ ಹೋಗಿ ಯುದ್ಧ